ಆತ್ಮೀಯ ವೀಕ್ಷಕರಲ್ಲಿ ನನ್ನದೊಂದು ಸಣ್ಣ ಮನವಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಈ ವಿಡಿಯೋಯಿಂದ ನಿಮಗೆ ಆಗಲಿ, ನಿಮ್ಮ ಸ್ನೇಹಿತರಿಗೆ ಆಗಲಿ, ನಿಮ್ಮ ಬಂಧು ವರ್ಗದವರಿಗೆ ಆಗಲಿ ಯಾವುದೋ ಒಂದು ವಿಷಯ ಉಪಯೋಗಕ್ಕೆ ಆಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿಶೇಷ ಪರಿಹಾರಗಳು ಮತ್ತು ಎಲ್ಲ 12 ರಾಶಿಯವರಿಗೂ ಸಹ ಒಂದು ವಿಶೇಷ ಪರಿಹಾರವನ್ನು ಕೊಡಲಾಗಿದೆ. ಆದ್ದರಿಂದ ನೀವು ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಬೇಕು. ನವಗ್ರಹ ಸ್ತೋತ್ರವನ್ನು ಹೇಳುವುದಕ್ಕೂ ಮುಂಚೆನೇ ಕೆಲವರು ವಿಡಿಯೋವನ್ನು ಸ್ಕಿಪ್ ಮಾಡ್ತಿದ್ದಾರೆ. ನವಗ್ರಹ ಸ್ತೋತ್ರ ಕೇಳಿದ್ರೆ ಸಾಕು, ನಿಮಗೆ ನವಗ್ರಹ ದೇವತೆಗಳ ಅನುಗ್ರಹ ಸಿಗುತ್ತದೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರದಿಶಂಕ ತುಷಾರಾಭಂ ಕ್ಷೀರೋಧಾನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನಿಗಳ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ಕ್ರೋಧಿ ನಮ್ಮ ಸಂವತ್ಸರ 2024ರಲ್ಲಿ ಕರ್ಕಾಟಕ ರಾಶಿಯವರ ಶುಭಾಶುಭ ಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಭಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ. ಈ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಭಗವಾನರು. ಪುನರ್ವಸು 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4 ಪಾದಗಳು, ಆಶ್ಲೇಷ ನಕ್ಷತ್ರ 1, 2, 3, 4 ಪಾದಗಳಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಯವರಿಗೆ ಸೇರುತ್ತಾರೆ. ಅದೇ ಥರ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಹಿ, ಹೂ, ಹೇ, ಹೋ, ಡ, ಡಿ, ಡು, ಡೆ, ಡೋ ಬಂದವರು ಕರ್ಕಾಟಕ ರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ಹಾನ್ಸಿಕ, ಹಂಸಿಕ, ಹಂಸ, ಹರಿಣಿ, ಹರಿಸ್ಮಿತ, ಹರಿಚಂದನ, ಹರಿಪ್ರಿಯ, ಹರಿಶ್ರೀ, ಹರ್ಷಿಣಿ, ಹಿಮ, ಹಿಮಬಿಂದು, ಹಿರಣ್ಮಯಿ, ಹರ್ಷವರ್ಧಿನಿ, ಹಿಮಜ, ಹಿತ, ಹೇಮ, ಹೇಮಾಮಾಲಿನಿ, ಹೇಮಲತಾ, ಹೊನ್ನಮ್ಮ, ಹೇಮಂತಿ, ಹೇಮಾವತಿ, ಹೈಮಾವತಿ, ಹೇಮಂತ್, ಹಿತೇಶ್, ಹರಿಪ್ರಸಾದ್, ಹೀರಾಲಾಲ್, ಹೊನ್ನೇಶ್, ಹರ್ಷವರ್ಧನ್, ಹರಿ, ಹರನಾಥ್, ಹನುಮಂತು, ಹನುಮೇಶ್, ಹಸನ್ ಇತ್ಯಾದಿ ಹೆಸರುಗಳುಳ್ಳವರು ಕರ್ಕಾಟಕ ರಾಶಿಯ ಗುಂಪಿಗೆ ಸೇರುತ್ತಾರೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮೇ ತಿಂಗಳು 1ರಿಂದ ಗುರು ಭಗವಾನರು ಸಂವತ್ಸರ ಪೂರ್ತಿ ವೃಷಭ ರಾಶಿಯಲ್ಲಿ ಸ್ಥಿತನಾಗಿ, ಶನೈಶ್ಚರು ವರ್ಷದ ಪೂರ್ತಿ ಅಷ್ಟಮವಂದು ಸ್ಥಿತರಾಗಿ, ರಾಹುಕೇತುರು ವರ್ಷ ಆರಂಭದಿಂದ ವರ್ಷದ ಪೂರ್ತಿ ಭಾಗ್ಯ ತೃತೀಯ ಸ್ಥಾನಗಳಲ್ಲಿ ಸಂಚರಿಸುತ್ತಿದ್ದಾರೆ. ಈ ಗ್ರಹರ ಪ್ರಭಾವದಿಂದ ಗೌರವ, ಪ್ರತಿಷ್ಠೆ, ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗುವುದು, ಶತ್ರು ಬಾಧೆಗಳು
ನಶಿಸುವುದು, ಎಲ್ಲ ಕಡೆ ಸುಖ ಇರುವುದು, ಶುಭ ವಾರ್ತೆಗಳನ್ನು ಕೇಳುವುದು, ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು, ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದುವುದು, ಆಕಸ್ಮಿಕ ಧನಲಾಭ ಬರುವ ಅವಕಾಶಗಳು ಬರುವುದು, ಒಳ್ಳೆಯ ವ್ಯಕ್ತಿ ಗೆಳೆಯನಾಗುವುದು. ಈ ರಾಶಿಯವರಿಗೆ ಶನಿ ಭಗವಾನರು ಬಲ ಕಡಿಮೆ ಇದೆ ಈ ವರ್ಷ. ಆದ್ದರಿಂದ ಪ್ರಯತ್ನ ಕಾರ್ಯಗಳಿಗೆ ಅಡೆತಡೆಗಳು ಬರುವುದು, ಬಂಧು ಮಿತ್ರರಿಂದ ಜಾಗ್ರತೆ ವಹಿಸಬೇಕಾಗಿ ಬರುವುದು. ರಾಜಕೀಯ ನಾಯಕರು ಆಳವಾಗಿ ಯೋಚನೆಗಳನ್ನು ಮಾಡುವುದರಿಂದ ಸರ್ಕಾರಿ ಪಾಲನೆಯ ಅಕ್ರಮಗಳನ್ನು ಗುರುತಿಸಿ ರಹಸ್ಯಗಳನ್ನು ಬಹಿರ್ಗತ ಮಾಡುವುದರಿಂದ ಅದ್ಭುತ ರಾಜಕೀಯ ಬೆಳವಣಿಗೆ ಬರುವುದು ಅಂತ ಹೇಳಲಾಗಿದೆ. ಈ ರಾಶಿಯವರು ರಾಹುಗ್ರಹ ಪ್ರಭಾವದಿಂದ ಶಾರೀರಿಕ ಮಾನಸಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ಇಷ್ಟದಿಂದ ಕಷ್ಟಪಟ್ಟು ಕೆಲಸಗಳು ಮಾಡುವುದರಿಂದ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸ್ತೀರಾ ಅಂತ ಹೇಳಬಹುದು. ಪ್ರಯಾಣಗಳು ಜಾಸ್ತಿ ಮಾಡುವ ಸಂದರ್ಭಗಳು ಬರುವುದು, ಕುಟುಂಬಸ್ಥರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ಕುಟುಂಬಸ್ಥರನ್ನು ಪ್ರೀತಿಯಿಂದ ನೋಡಿಕೊಳ್ತೀರಾ. ಸ್ಥಿರಾಸ್ತಿ ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು, ಇಲ್ಲದಿದ್ದರೆ ಮೋಸ ಹೋಗುವ ಅವಕಾಶಗಳು ಬರುತ್ತವೆ. ಕೇತು ಪ್ರಭಾವದಿಂದ ಭಾವೋದ್ಯೋಗಕ್ಕೆ ಗುರಿಯಾಗುವುದು, ಆದ್ದರಿಂದ ಅನೈತಿಕವಾಗಿ ಪ್ರವರ್ತಿಸುವುದರಿಂದ ಸಾಧಾರಣ ಜೀವನಕ್ಕೆ ತೊಂದರೆಗಳ ಆಗುವ ಸಂದರ್ಭಗಳು ಬರುವುದು. ಭಗವಂತನ ಮೇಲೆ ನಂಬಿಕೆ ಭಕ್ತಿ ಜಾಸ್ತಿಯಾಗುವುದು, ನಿಮ್ಮ ಧರ್ಮದ ಬಗ್ಗೆ ನಂಬಿಕೆ ಹೆಚ್ಚಾಗುವುದು. ಕಳೆದ ವರ್ಷ ಮಾಡಿರುವ ಸಾಲಗಳನ್ನು ತೀರಿಸುವ ಅವಕಾಶಗಳು ಬರುತ್ತವೆ. ಸಂಘದಲ್ಲಿ ನಿಮ್ಮ ಪ್ರತಿಷ್ಠೆಗೆ ತೊಂದರೆ ಆಗದಾಗೆ ಪ್ರವರ್ತಿಸಬೇಕಾಗುತ್ತದೆ. ಕೇತು ಗ್ರಹ ಪ್ರಭಾವದಿಂದ ಯತ್ನ ಕಾರ್ಯಗಳಿಗೆ ಅಡೆತಡೆಗಳು ಬಂದು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಸಹೋದರರಲ್ಲಿ ವೈರತ್ವ ಬರುವ ಅವಕಾಶವಿದೆ. ಸಾಲ ಪ್ರಯತ್ನಗಳು ನಿಧಾನವಾಗಿ ಫಲಿಸುವುದು. ಭಾಗಸ್ವಾಮಿ ವ್ಯಾಪಾರ ಮಾಡಬಾರದು. ಕುಟುಂಬಸ್ಥರ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತದೆ. ಸಹಜವಾಗಿ ಈ ರಾಶಿಯವರು ತುಂಬಾ ಸೆನ್ಸಿಟಿವ್ ಆಗಿ ಇರ್ತಾರೆ. ಆದ್ದರಿಂದ ನಿಮ್ಮ ಮನೋಧೈರ್ಯದಿಂದ ನೀವು ಮುಂದುವರಿಬೇಕಾಗುತ್ತದೆ. ವಿದ್ಯಾರ್ಥಿಗಳ ಪ್ರಯತ್ನಗಳು ಕಾರ್ಯರೂಪಕ್ಕೆ ಬರುತ್ತೆ. ಶತ್ರುಗಳ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಈ ವರ್ಷ ಮದುವೆ ಮತ್ತು ಶುಭ ಕಾರ್ಯಗಳ ಪ್ರಯತ್ನಗಳು ಫಲಿಸುತ್ತವೆ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಆದಾಯ 14, ಖರ್ಚು 2, ಗೌರವ 6, ಅವಮಾನನೂ ಸಹ 6 ಭಾಗಗಳಿದ್ದು, ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಶುಭ ಫಲಗಳೇ ಹೆಚ್ಚಾಗಿ ಇರುತ್ತವೆ. ಈ ರಾಶಿಯವರು ಈ ವರ್ಷ ಮಾಡಿಕೊಳ್ಳಬೇಕಾದ ಕೆಲವು ಪರಿಹಾರಗಳು ಈಗ ಹೇಳ್ತೀನಿ. ಇವರು ಆಕಸ್ಮಿಕ ತೊಂದರೆಗಳಿಂದ ಪಾರಾಗುವುದಕ್ಕೆ ಮತ್ತು ಆಶಯ ಸಿದ್ಧಿಗೆ, ಆತ್ಮ ಸಂತೃಪ್ತಿಗೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಬೇಕಾಗುತ್ತದೆ ಅಥವಾ 11 ಬಾರಿ ಕೇಳಿಸಿಕೊಳ್ಳಬೇಕಾಗುತ್ತದೆ ಮತ್ತು ಚಂದ್ರಶೇಖರಾಷ್ಟಕವನ್ನು ಪಠಿಸಬೇಕು ಅಥವಾ 11 ಬಾರಿ ಆ ಅಷ್ಟೋತ್ತರವನ್ನು ಕೇಳಿಸಿಕೊಳ್ಳಬಹುದು. ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತವನ್ನು ಪಠಿಸಬೇಕು ಅಥವಾ 11 ಬಾರಿ ಆ ಸುಪ್ರಭಾತವನ್ನು ಕೇಳಿಸಿಕೊಳ್ಳಬೇಕು. ಮತ್ತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ವಿಶೇಷ ಪರಿಹಾರಗಳು ಜೀವನ ಪೂರ್ತಿ ಪಾಲಿಸಬೇಕಾಗುತ್ತದೆ. ಅಂತಹ ಪರಿಹಾರಗಳನ್ನು ಈಗ ಹೇಳುತ್ತೀನಿ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಅವರ ಒಳಿತಿಗಾಗಿ ಜೀವನ ಪೂರ್ತಿ
ಪಾಲಿಸಬೇಕಾದ ವಿಶೇಷ ಪರಿಹಾರಗಳನ್ನು ಹೇಳುವುದಕ್ಕೂ ಮುಂಚೆ ಹಾಗೂ ಎಲ್ಲ ಮೇಷರಾಶಿಯಿಂದ ಮೀನರಾಶಿವರೆಗೂ ಎಲ್ಲ 12 ರಾಶಿಯವರೆಗೂ ಒಂದು ವಿಶೇಷ ಪರಿಹಾರವನ್ನು ಕೊಡುವುದಕ್ಕೂ ಮುಂಚೆ ನನ್ನದೊಂದು ಸಣ್ಣ ಮನವಿ. ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ನಮಗೂ ಸಹ ಒಳ್ಳೆಯದನ್ನು ಬಯಸುವವರಿರುತ್ತಾರೆ. ಅದೇ ಥರ ನಾವು ಒಬ್ಬರಿಗೆ ಸಹಾಯ ಮಾಡುವುದರಿಂದ ನಮಗೂ ಸಹ ಯಾರೋ ಒಬ್ಬರು ಸಹಾಯ ಮಾಡುವುದಕ್ಕೆ ಬರುತ್ತಾರೆ. ಆದ್ದರಿಂದ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಾಮೆಂಟ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ ಮತ್ತು ನಿಮ್ಮ ಬಂಧು ವರ್ಗದವರಿಗೂ ಸಹ ಶೇರ್ ಮಾಡಿ. ಇದರಿಂದ ನನಗೆ ನೀವು ಪ್ರೋತ್ಸಾಹ ಕೊಡುವುದೇ ಅಲ್ಲದೆ ಸತ್ ಸಮಾಜಾಭಿವೃದ್ಧಿಯಲ್ಲಿ ನೀವೂ ಸಹ ಭಾಗವಹಿಸಿ ಸಮಾಜದ ಒಳಿತಿಗೆ ನೀವು ಸಹ ಕಾರ್ಯಕರ್ತರಾಗಬಹುದು ಅಂತ ತಿಳಿಸುತ್ತೇನೆ ಅಂತ ಹೇಳುತ್ತಾ, ಕರ್ಕಾಟಕ ರಾಶಿಯವರಿಗೆ ಜೀವನ ಪೂರ್ತಿ ಪಾಲಿಸಬೇಕಾದ ಕೆಲವು ಪರಿಹಾರಗಳನ್ನು ಹೇಳುತ್ತೇನೆ. ಪ್ರತಿದಿನ ದುರ್ಗಾ ಸ್ತೋತ್ರವನ್ನು ಪಠಿಸುವುದು, ಬೆಳ್ಳಿ ಗ್ಲಾಸಿಂದ ಹಾಲನ್ನು ಸೇವಿಸುವುದು, ತಾಯಿಯ ಮಾತನ್ನು ಗೌರವಿಸುವುದು, ತೀರ್ಥಯಾತ್ರೆಗೆ ಹೊರಟವರನ್ನು ನೀವು ತಡೆ ಮಾಡಬಾರದು. ಜೀವನ ಪೂರ್ತಿ ಇದೊಂದು ಜ್ಞಾಪಕ ಇಟ್ಕೋಬೇಕಾಗುತ್ತದೆ. ದೇವಸ್ಥಾನಗಳಿಗೆ ಹೋಗ್ತಿರಲ್ವಾ, ದೇವಸ್ಥಾನಗಳಿಗೆ ಹೋಗುವ ಸಮಯದಲ್ಲಿ ಚಪ್ಪಲಿ ಅಥವಾ ಶೂ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನೆಯನ್ನು ಮಾಡತಕ್ಕದ್ದು ಇತ್ಯಾದಿ ವಿಶೇಷ ವಿಷಯಗಳನ್ನು ನೀವು ಮನಸ್ಫೂರ್ತಿಯಿಂದ ಭಕ್ತಿಯಿಂದ ಪಾಲಿಸಿದರೆ ನಿಮ್ಮ ಜೀವನ ಸಂಪೂರ್ಣ ಅತ್ಯದ್ಭುತವಾಗಿರುತ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೆ ಇವತ್ತು ಮೇಷದಿಂದ ಮೀನರಾಶಿಯ ಎಲ್ಲ 12 ರಾಶಿಯವರೆಗೆ ಒಂದು ವಿಶೇಷ ಪರಿಹಾರವನ್ನು ಕೊಡಲಾಗುತ್ತದೆ. ಶನಿವಾರ ಸಂಜೆ ಅಶ್ವತ್ಥ ವೃಕ್ಷ ಬಳಿ ಹೋಗಿ ಒಂದು ಬಿಂದಿಗೆಯಷ್ಟು ನೀರನ್ನು ಆ ಬುಡಕ್ಕೆ ಹಾಕಿ ಅರಿಶಿಣ ಕುಂಕುಮ ಹಚ್ಚಿ 9 ಎಳೆಯ ದಾರವನ್ನು ಅರಿಶಿಣ ನೀರಲ್ಲಿ ಅದ್ದಿ ಆ ಅಶ್ವತ್ಥ ವೃಕ್ಷದ ಬುಡಕ್ಕೆ 3 ಬಾರಿ ಸುತ್ತಿ ಆ ಅಶ್ವತ್ಥ ವೃಕ್ಷದ ಬಳಿ ನಿಮ್ಮ ಕಷ್ಟಗಳಲ್ಲಿ ಅದಕ್ಕೋಸ್ಕರ ನಾನು ನಿಮ್ಮ ಎಲೆಯನ್ನು ನಾಳೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವನ್ನು ಇಟ್ಟು ನಮಸ್ಕಾರ ಮಾಡಿ ತಿರುಗಿ ಮನೆಗೆ ಬರಬೇಕು. ಮತ್ತೆ ಆ ಭಾನುವಾರ ಬೆಳಿಗ್ಗೆ ಹೋಗಿ ನಮಸ್ಕಾರ ಮಾಡಿ ಮುಂಚೆ ಥರ ಮತ್ತೆ ನಿಮ್ಮ ಸಂಕಲ್ಪ ಹೇಳಿ ಒಳ್ಳೆಯ ಎಲೆಗಳನ್ನು 10 ತಂದು ಅದರಲ್ಲಿ ನಿಮ್ಮ ಬಯಕೆಗಳನ್ನು, ನಿಮಗೆ ಏನೇನು ಬಯಕೆಗಳಿದೆ ಒಂದು ಮಾತ್ರ ಆ ಬಯಕೆಯನ್ನು ಆ ಒಂದೊಂದು ಎಲೆ ಮೇಲೆ ಬರೀಬೇಕು. ಅದೇ ಥರ 10 ಎಲೆಯಲ್ಲಿ ಬರೀಬೇಕು. ಆ ಎಲೆಗಳನ್ನು ಭಾನುವಾರನೇ ಹರಿಯುವ ನದಿ ನೀರಲ್ಲಾಗಲಿ ಕಾಲುವೆಯಲ್ಲಾಗಲಿ ಆ ಎಲೆಗಳನ್ನು ನಮಸ್ಕಾರ ಮಾಡುತ್ತಾ ನಿಮ್ಮ ಬಯಕೆಗಳನ್ನು ಹೇಳುತ್ತಾ ನೀರಲ್ಲಿ ಬಿಡಬೇಕು. ಈ ಥರ 10 ವಾರ ಮಾಡಬೇಕಾಗುತ್ತದೆ. ಇದರಿಂದ ನಿಮಗೆ ಅಲ್ಲದೆ ಎಲ್ಲ ರಾಶಿಯವರೆಗೂ ಇದರಿಂದ ನಿಮ್ಮ ಬಯಕೆಗಳು ಈಡೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ.